ಈ ಒಂದು 6-8 ತಿಂಗಳ ಹಿಂದೆ ಫಿಲ್ಮ್ ಮಾಡಬೇಕು ಅಂದಾಗ ಒಂದಿಷ್ಟು ಮುಖಗಳು, ಒಂದಿಷ್ಟು ಫೋಟೋಗಳು, ಇವನು ಬೇಕು, ಇವನು ಬೇಡ, ಇವನು ಹಿಂಗಿದ್ದಾನೆ, ಅವನು ಹಂಗಿದ್ದಾನೆ, ಇವೆಲ್ಲ ಇದೆಲ್ಲ ನಡೀತು. ಆ ಟೈಮಲ್ಲಿ ನಾನು ಗಂಗಣ್ಣಂಗೆ ಹೇಳಿದೆ, ಕೃಷ್ಣಪ್ಪನಿಗೆ ಹೇಳಕ್ಕೆ ನಂಗೆ ಧೈರ್ಯ ಬರ್ತಾ ಇಲ್ಲ, ನನಗೆ ಮುಖ ಸಿಗ್ತಾ ಇಲ್ಲ ಗಂಗಣ್ಣ, ಎತ್ತಗನ ಓಡೋಗ್ಬಿಡೋಣ ಅನ್ನಿಸ್ತದೆ, ಒಂದು ವಾರ ಸುಮ್ಮನೆ ಇದ್ದು ಬಿಡಿ ಅಂದರು. ಆ ಟೈಮಲ್ಲಿ ಏನು ಕಾರಣಕ್ಕೆ ಫೋನ್ ಮಾಡಿದ್ನ, ಒಂದು ಟೈಟ್ಲು ಬೇಕು ಅಂತ ಯಾವುದಕ್ಕೋ ಫೋನ್ ಮಾಡಿದ್ದ. ನೀನು ಫೋಟೋ ಕಳಿಸು ಅಂದೆ, ಕಳಿಸ್ದ. ನನ್ನ ಜೊತೆಗಿದ್ದಿದ್ದ ಅವತ್ತು ಗೆಳೆಯ ಘಟಬೀಜಿ, ನೋಡಿದ್ವಿ, ಗಂಗಣ್ಣಂಗೆ ತೋರಿಸ್ದೆ ಫೋಟೋಸು. ಒಂದು ಸತಿ ಕೃಷ್ಣಪ್ಪ, ನನಗೆ ತುಂಬ ಇಷ್ಟ ಆದ ಸರ್, ಕೃಷ್ಣಪ್ಪ ಸರಿಗೆ ತೋರಿಸೋಣ, ಇವನಿಗೆ ಮನೆಗೆ ಬರೋಕ್ಕೆ ಹೇಳಿದ್ರೆ ಈ ಪುಣ್ಯಾತ್ಮ 11 ಗಂಟೆಗೆ ಬರೋನು 1 ಗಂಟೆಗೆ ಬಂದೇನು, ಟ್ರಾಫಿಕಲ್ಲಿ ತೆಗೆದಾಕ್ಬಿಟ್ಟು. ಆಯ್ತು, ಈ ವಿಕೆಟು ಡೌನೇ ಹತ್ಲಾಗ ಯಾರು ಒಪ್ಪಲ್ಲ ಅಂದ್ಕೊಂಡಿದ್ವಿ. ಕೃಷ್ಣಪ್ಪಣ್ಣ ಕಾಯಲ್ಲ, 1-1:30 ಕರೆಕ್ಟಾಗಿ ಊಟ ಬಿಟ್ಬಿಡ್ಬೇಕು. ನೀವು ಯಾರು ಏನಾಗಿ ಹೋಗ್ಲಿ, ಮೈ ಮನಸ್ಸು ನೆಟ್ಟಿಗಿದ್ರೇ ನಮಗೆ ಬದುಕಕ್ಕಾಗೋದು ಅಂತ ಊಟ ಮಾಡಿ ಬತ್ತಾನ ಇಲ್ವೋ ಅನ್ನೋ ಥರ ಕೂತಿದ್ರು. ಬಂದ ಕಿಟಕಿಲಿ ನೋಡಿದ್ರು, ನಾನು ಮೊದಲೇ ಹೇಳಿದ್ದೆ, ತುಂಬ ದೊಡ್ಡವ್ರ ಕಣ, ಕರೆಕ್ಟಾಗಿ ಇದು ಮುಂಬೈ ಬುದ್ಧಿ, ಪೃಥ್ವಿ ಥಿಯೇಟರ್ನ ಪ್ರಾಡಕ್ಟು. ಪೃಥ್ವಿ ಥಿಯೇಟರ್ ನಾನು ಹತ್ತಿರದಿಂದ ನೋಡಿದ್ದೀನಿ, ತುಂಬ ಎಕ್ಸ್ಪೀರಿಯನ್ಸ್ ಬೇಕಲ್ಲಿ ನಟಿಸೋದಕ್ಕೆ. ಅಲ್ಲಿ ಒಂದು ಸತಿ ಆಲ್ಮೋಸ್ಟ್ ಹೊರಗೆ ಹಾಕಿಸ್ಕೊಂಡಿದ್ದ, ಹಠ ಬಿದ್ದು ಮತ್ತೆ ಎಂಟರಾಗಿ ಅದೇ ಸುಮಾರು ದಿವಸ ಮುಂಬೈನಲ್ಲಿ ಇತ್ತು. ಕನ್ನಡ ನಾಟಕ ರಂಗದಲ್ಲೂ ಸುಮಾರು ಕೆಲಸ ಮಾಡಿದ್ದಾನೆ. ಅದೆಲ್ಲ ಮುಗಿಸಿ ಬಂದಿದ್ದ. ಈ ಮುಂಬೈ ಥರ ಆಡಕ್ಕೆ ಹೋಗ್ಬೇಡ ಕೃಷ್ಣಪ್ಪಣ್ಣನ ಹತ್ರ, ಪಕ್ಕ ಕನ್ನಡಿಗರವರು ಅಂತ ಬಂದ. ಏನೇನೋ ಮಾಡಿದಾಗ ಕೂತ್ಕೊಂಡ, ನಿಂತ್ಕೊಂಡ, ಏನೇನೋ ಆಯಿತು. ಬಾತ್ರೂಮಲ್ಲಿ ಅಂತ ಕೇಳ್ದ, ಕಳಿಸಿದ್ವಿ ಎಲ್ಲರೂ, ಅಲ್ಲಿದೆ ನೋಡು. ಅವ್ನು ಹಿಂಗೆ ಹೋದ, ಕೃಷ್ಣಪ್ಪಣ್ಣ ಇವನು ಆಗ್ತಾನೆ ನೋಡು ಅಂದರು. ಇವನು ವಿಸರ್ಜನೆ ಮಾಡಿ ಬರೋಷ್ಟಲ್ಲಿ ಇವನು ಸೆಲೆಕ್ಷನ್ ಆಗಿಬಿಟ್ಟಿದ್ದು. ಸೊ ನಮಗೊಂದು ನಿರಾಡ ಅವತ್ತಿಂದ ಶುರುವಾಗಿ ಇವತ್ತಿನವರೆಗೆ ಎಲ್ಲಿ ಸಿನಿಮಾ ತಂಡಕ್ಕೂ ನಟರಿಗೂ ಒಂದು ದೋಸ್ತಿ ಇರುತ್ತೋ ಅಲ್ಲಿ ಸಿನಿಮಾ ತುಂಬ ದೊಡ್ಡ ಲೆವೆಲ್ಲಿಗೆ ರಾರಾಜಿಸುತ್ತೆ. ಒಂದು ದೋಸ್ತಿ ಬಿಲ್ಡ್ ಆಗಿದೆ. ಅದ್ಭುತ ನಟ ಸುಮುಖ, ಹೆಸರಂದ್ರೆ ಒಳ್ಳೆ ಮುಖದವನು ಅಂತ. ಈ ಒಂದು ಮುಖಕ್ಕಿರೋ ಒಂದು ನಗು, ಅದರ ಒಂದು ಆರೋಗ್ಯ, ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಎಲ್ಲವೂ ನಿಮಗೆ ಅತಿ ಶೀಘ್ರದಲ್ಲೇ ಗೊತ್ತಾಗ್ತದೆ. ತುಂಬ ತಿಳುವಳಿಕೆ ಇರೋ ಹುಡುಗ. ಸೊ ಎಲ್ಲರಲ್ಲೂ ನನ್ನ ವಿನಂತಿ, ಹೊಸಬರೇ ಬದುಕಲ್ಲಿ ತುಂಬ ಇಂಪಾರ್ಟೆಂಟ್ ಆಗೋದು. ನಾವು ಎಲ್ಲರೂ ಯಾವುದೇ ದೊಡ್ಡ ಸ್ಟಾರ್ ಆದರೂ ಒಂದಾನೊಂದು ಕಾಲದಲ್ಲಿ ಒಬ್ಬ ಹೊಸಬಾಗೆ ಹುಟ್ಟುತ್ತಾನೆ. ಇವತ್ತಿನ ಹೊಸಬ ನಾಳೆಯ ಹಳಬ. ಸೊ ಇವನು ತುಂಬ ದೊಡ್ಡ ಹಳಬ ಆಗಲಿ, ತುಂಬ ದೊಡ್ಡ ಸ್ಟಾರ್ ಆಗಲಿ ಅಂತ ತಾವೆಲ್ಲ ಹಾರೈಸಬೇಕಾಗಿ ನನ್ನ ಕಳಕಳಿಯ ಪ್ರಾರ್ಥನೆ. ಯಾಕಂದರೆ ಹೊಸಬರು ಕೈ ಹಿಡಿಯೋದಕ್ಕೆ, ಅಥವಾ ಇಷ್ಟು ದೊಡ್ಡ ಪ್ರೊಡಕ್ಷನ್ನು, ಇಷ್ಟು ದೊಡ್ಡ ಸೆಟಪ್, ಒಂದು ಹಣ ಹೂಡೋದಕ್ಕಾಗಲಿ ಅಥವಾ ಎಲ್ಲ ಒಟ್ಟಿಗೆ ಸೇರಿ ಗುದ್ದಾಡೋದಕ್ಕಾಗಲಿ ತುಂಬ ಧೈರ್ಯ ಬೇಕು. ಆ ಧೈರ್ಯ ಮಾಡಿದ ಕೃಷ್ಣಪ್ಪಣ್ಣಂಗೆ ಮತ್ತೊಮ್ಮೆ ನಾನು ನಮನ ಮತ್ತು ಧನ್ಯವಾದ ಸಲ್ಲಿಸ್ತೇನೆ. ಕಾರಣ, ಎತ್ಲಗೋ ಹೋಗದಿರೋ ಗಾಡಿಗಳಿಗೆ ಡೀಸೆಲ್ ಹಾಕಿ ಪ್ರಯೋಜನ ಇಲ್ಲ. 10 ದಿವಸ ಶೂಟಿಂಗ್ ನಡೆದು ನಿಂತ್ಬಿಡ್ತವೆ. ಇದು ಹಾಗಲ್ಲ. ಒಂದು ತುಂಬ ದೊಡ್ಡ ಇತಿಹಾಸ, ಸುವರ್ಣಾಕ್ಷರಗಳಲ್ಲಿ ಬರೆಯುವಂಥದ್ದನ್ನು ಕೊಟ್ಟ ಕಾಂಬಿನೇಷನ್ನು ಕೃಷ್ಣಪ್ಪಣ್ಣ ಅವ್ರದ್ದು. ಅಲ್ಲಿ ಒಬ್ಬ ಆಯ್ಕೆ ಆಗ್ತಾನೆ ಅಂದರೆ ತುಂಬ ಸತಿ ಸ್ಕ್ಯಾನಿಂಗ್ ಮಾಡಿ 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 ನೋಡಿ ಮಾಡಿ ತಗೊಂಡಿರೋದು. ಸೊ ಅದ್ಭುತ ನಟ, ಅದ್ಭುತ ವ್ಯಕ್ತಿ, ತುಂಬ ಸ್ನೇಹಜೀವಿ. ಇವನನ್ನು ಸದಾಕಾಲ ಹರಿಸಿ ನಿಮ್ಗೆಲ್ರಿಗೂ ತುಂಬ ಬೇಕಾದವನಾಗಿ ಮಾಡ್ಕೊಳ್ಳಿ. ನಿಮ್ಗೆಲ್ರಿಗೂ ತುಂಬ ಬೇಕಾದವನು ಆಗ್ತಾನೆ. ಇವನ ನಟಿಸಿರೋ ಮತ್ತು ನಾಯಕಿ ಮಣಿಯರಿರೋಂಥ ಕೆಲವು ಗ್ಲಿಂಪ್ಸ್ಗಳನ್ನು ತೋರಿಸ್ತೀವಿ. ಅದನ್ನು ನಾವು ಎಲ್ಲೂ ಬಿಟ್ಟಿಲ್ಲ.